ಮಗ ಇದ್ದಾನಲ್ಲ, ಈತನ ಹೆಸರು ರೋಹನ್ ಅಂತೇಳಿ, ತನ್ನ ತಂದೆಯ ಪಕ್ಕೆಲುಬಿಗೆ ಚೂರಿ ಇರಿದು ತನ್ನ ತಾಯಿಯ ಕುತ್ತಿಗೆಯನ್ನ ಸೀಳುವಾಗ ಈ ರಾಕ್ಷಸನಿಗೆ ಏನೂ ಅನ್ನಿಸ್ತಿಲ್ವಾ? 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿ ಇಷ್ಟು ದೊಡ್ಡವನು ಮಾಡಿ ಈತನಿಗೇನೂ ಅನ್ನಿಸ್ಲಿಲ್ವಾ? ಹಾಗಾದ್ರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಪಾಪದ ಕೃತ್ಯ. ಯುಎಸ್ಎನಲ್ಲಿ ವಿದ್ಯಾಭ್ಯಾಸ ಮಾಡಿರುವ ರೋಹನ್ ಭಟ್ ಈ ರೀತಿ ಹೇಯ ಕೃತ್ಯ, ಹೀನ ಕೃತ್ಯ ಮಾಡ್ತಾನೆ ಅಂತೇಳಿ ತಂದೆ ತಾಯಿ ಎಂದೂ ಅನ್ಕೊಂಡಿರಲಿಲ್ಲ. ಕೆಲಸ ಮಾಡದೆ ಮನೆಯಲ್ಲೇ ಉಳ್ಕೊಂಡಿದ್ದ ರೋಹನ್ ಕಳೆದ ವರ್ಷ ಗಲಾಟೆಯಾಗಿ ಪ್ರತ್ಯೇಕವಾಗಿದ್ದ ಈ ಪರಮ ಪಾಪಿ. ಬಳಿಕ ತಂದೆ ತಾಯಿ ಜೊತೆ ವಾಸವಿದ್ದ ರೋಹನ್ ಸದ್ಯ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಫಾರಿನ್ನಲ್ಲಿ ಎಜುಕೇಷನ್ ಕೊಟ್ಟು ತನ್ನ ಮಗ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತೇಳಿ ಆ ಹಿರಿ ಜೀವಗಳು ಅಂದ್ಕೊಂಡಿದ್ರು. ಒಳ್ಳೆ ಎಜುಕೇಷನ್ ಕೊಟ್ಟಿದ್ರು, ಯುಎಸ್ಎನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಎಜುಕೇಷನ್ ಕೊಟ್ಟಿದ್ದಂತ ಈ ರೋಹನ್ನ ಮಾಡಿದ್ದು ಹೆತ್ತು ಹೊತ್ತ ತನ್ನ ತಂದೆ ಮತ್ತು ತಾಯಿಯ ಭೀಕರ ಕೊಲೆ. ಕೇವಲ ಹಣಕಾಸಿನ ವಿಚಾರಕ್ಕೆ ಈ ರೋಹನ್ ಕೊಂದಿದ್ದು ತನ್ನ ಹೆತ್ತವರನ್ನ, ಹಣಕಾಸಿನ ವಿಚಾರಕ್ಕೆ ಕೊಂದಿದ್ದು ತನ್ನ ತಂದೆ ತಾಯಿಯನ್ನ, ಸಾಕಿ ಸಲುಹಿದ ತಂದೆ ತಾಯಿಯನ್ನ. ಏನು ಕೆಲಸ ಮಾಡದೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋದಂತ ಈ ರೋಹನ್ನನ್ನ ಮನೆಗೆ ಮತ್ತೆ ಕರೆಸಿ ಆತನಿಗೆ ಬಿಟ್ಟಿ ಊಟ ತಿಂಡಿ ಕೊಡ್ತಾ ಇದ್ದಂತ ತಂದೆ ತಾಯಿಯನ್ನ ಈತ ಕೊಲೆ ಮಾಡಿದ್ದಾನೆ. ಈ ವಿಕೃತ ಮಗ, ಈ ಪಾಪಿ ಮಗ, ರಾಕ್ಷಸ ಮಗ, ದಾರಿ ತಪ್ಪಿದ ಮಗ ಹೆತ್ತವರನ್ನೇ ಕೊಂದು ಹಾಕಿದ್ದಾನೆ. ಈತನನ್ನ ಹೆತ್ತ ತಪ್ಪಿಗೆ ಆ ತಂದೆ ತಾಯಿ ಇವತ್ತು ಮಸಣ ಸೇರಿದ್ದಾರೆ. ಈ ಕುರಿತು ನಮ್ಮ ಪ್ರತಿನಿಧಿ ರೆಹಮಾನ್ ಈಗ ಎಲ್ಲಿ ಈ ಭೀಕರ ಘಟನೆ ನಡೀತೋ ತನ್ನ ಹೆತ್ತವರನ್ನ ಈ ಪಾಪಿ ರಾಕ್ಷಸ ಮಗ ಮಾನವೀಯತೆಯನ್ನ ಮರೆತು ಕೊಂದು ಹಾಕಿದ್ದಲ್ಲ, ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಈಗ ರೆಹಮಾನ್ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಯಾವಾಗ ನಡೆದಿರೋ ಘಟನೆ? ಈ ಕಿರಾತಕ ಹೆತ್ತ ತಂದೆ ತಾಯಿಯನ್ನ ಕೊಲ್ಲೋದಕ್ಕೆ ಹೇಗಾದ್ರೂ ಮನಸ್ಸು ಬಂತು ಈತನಿಗೆ? ಈತ ಮನುಷ್ಯನೋ ಅಥವಾ ರಾಕ್ಷಸನೋ ರೆಹಮಾನ್? ಎಸ್ ರಂಜಿತ್, ರೋಹನ್ ಎನ್ನುವಂತ ಪಾಪಿ ಮಗ ತನ್ನ ಸ್ವಂತ ಹೆತ್ತ ತಂದೆ ತಾಯಿಗಳನ್ನೇ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವಂತ ಘಟನೆ ನಿನ್ನೆ HALನ ಆದರ್ಶ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿದೆ. ಇದೇ ಒಂದು ಅಪಾರ್ಟ್ಮೆಂಟಿನ ಒಳಗಡೆ ನಿನ್ನೆ ನಡೆದಿರುವಂತಹ ಘಟನೆ ಇದು. ಸ್ವಂತ ತಂದೆ ತಾಯಿಯನ್ನೇ ಚಾಕುವಿನಿಂದ ಚುಚ್ಚಿ ಕೊಲೆಗೈದಿದ್ದಾನೆ. HAL ಪೊಲೀಸರು ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ ಅಂತಾನೆ ಹಣ ತಂದೆ ತಾಯಿನ, ಅಂದ್ರೆ ಈತನನ್ನು ಕೂಡ ತಂದೆ ತಾಯಿ ಏನು ತಾಯಿ ಶ್ಯಾಮಲಾ ಭಟ್ ಹಾಗೂ ತಂದೆ ಆಗಿದಂತ ನವೀನ್ ಏನಿದ್ದಾರೆ ಅವರಿಬ್ರು ಕೂಡ ಈತನನ್ನ, ಇಬ್ರು ಮಕ್ಕಳನ್ನ USA ವಿದ್ಯಾಭ್ಯಾಸಕ್ಕೆಂದು ಕಳಿಸಿರ್ತಾರೆ. ಅಲ್ಲಿ ಕೂಡ ಶಿಕ್ಷಣವನ್ನು, ಉತ್ತಮವಾದಂತ ಮಕ್ಕಳ ಭವಿಷ್ಯಕ್ಕಾಗಿ ಶಿಕ್ಷಣವನ್ನ ಕೊಟ್ಟಿರ್ತಾರೆ. ಈತ ಅಲ್ಲಿಂದ ಬಂದ ತಕ್ಷಣ ಯಾವುದೇ ರೀತಿಯಾದಂತ ಕೆಲಸಕ್ಕೂ ಕೂಡ ಹೋಗಿರೋದಿಲ್ಲ. ಬರೀ ಇದೇ ಒಂದು ಜಾಗದಲ್ಲೇ ಹರಟೆ ಹೊಡ್ಕೊಂಡು ಕಾಲಹರಣ ಮಾಡ್ತಾ ಇರ್ತಾರೆ ಅನ್ನುವಂತ ಒಂದು ಮಾಹಿತಿಗೆ ವಿಷಯ ತಿಳಿದಂತ ತಂದೆ ತಾಯಿಗಳು ಏನ್ ಮಾಡ್ತಾ ಇರ್ತಾರೆ, ನೇರವಾಗಿ ಆತನಿಗೆ ಎಲ್ಲಾದ್ರೂ ಕೆಲಸ ಮಾಡಪ್ಪ, ಯಾಕೆ ವಯಸ್ಸಿಗೆ ಬಂದಿರೋ ಮಗ ಹೀಗಿರಬಾರ್ದು ಅನ್ನುವಂತ ಒಂದು ಕೆಲವೊಂದಿಷ್ಟು ಬುದ್ಧಿವಾದಗಳನ್ನ ಹೇಳ್ತಾ ಇರ್ತಾರೆ. ತಂದೆ ನವೀನ್ ಹಾಗೂ ತಾಯಿ ಶ್ಯಾಮಲಾ ಅವರು ಕೂಡ, ಶ್ಯಾಮಲಾ ಅವರು ದಂತ ವೈದ್ಯರಾಗಿರ್ತಾರೆ. ಮತ್ತೆ ನವೀನ್ ಅವರು ಕೂಡ ನಿವೃತ್ತ ನವೇ ಕ್ಯಾಪ್ಟನ್ ಕೂಡ ಆಗಿದ್ರು. ಇಂತ ಒಬ್ಬ ತಂದೆ ತಾಯಿಗೆ ಈ ಒಬ್ಬ ನೀಚ ಮಗ ರೋಹನ್ ಹಣಕ್ಕಾಗಿ ತನ್ನ ತಂದೆ ತಾಯಿಗೆ, ಅಂದ್ರೆ ತಂದೆಯ ಒಂದು ಪಕ್ಕೆಲುಬಿಗೆ ಚಾಕುವಿನಿಂದ ಚುಚ್ಚಿ ಕೊಲೆಗೈದಿದ್ದಾನೆ. ನಂತರ ತಾಯಿಗೂ ಕೂಡ ಕತ್ತಿಗೆ ಚುಚ್ಚಿ ತಾಯಿನೂ ಕೂಡ ಕೊಲೆಗೈದಿದ್ದಾನೆ. ಸ್ಥಳದಲ್ಲಿರುವಂತಹ ಅಪಾರ್ಟ್ಮೆಂಟಿನ ನಿವಾಸಿಗಳು ಕೂಡ ಘಟನೆ ನಡೆದ ತಕ್ಷಣ ಅವರನ್ನ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕೂಡ ಈತ ಡ್ರಾಮಾ ಆಡಿದ್ದಾನೆ ಅನ್ನುವಂತಹ ಒಂದು ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ವತಃ ಒಬ್ಬ ಮಗನೇ ತಂದೆ ತಾಯಿಯನ್ನ ಹಣಕ್ಕೋಸ್ಕರ, ಅಂದ್ರೆ ಯಾವುದೇ ರೀತಿ ಕೆಲಸಕ್ಕೆ ಹೋಗಿರಲ್ಲ, ಅಥವಾ ಈತ ಕೊಲ್ಲಲಿಕ್ಕೂ ಕೂಡ ಯಾವೆಲ್ಲ ಕಾರಣಗಳು ಅನ್ನುವಂಥದ್ದನ್ನು ಕೂಡ HAL ಪೊಲೀಸರು ಈಗ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೆಂಟಲಿ ಏನಾದ್ರೂ ಈತನಿಗೆ ಸಮಸ್ಯೆ ಇತ್ತಾ, ಅಥವಾ ಹೊರಗಡೆ ಏನಾದ್ರೂ ಯಾವ್ದಾದ್ರು ಒಂದು ಚಟಕ್ಕೆ ಈತ ಅಡಿಟ್ ಆಗಿದ್ನ, ಡ್ರಗ್ಸ್ ಗೆ ಅಡಿಟ್ ಆಗಿದ್ನ, ಅಥವಾ ಇನ್ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಈತ ಹಣವನ್ನ ಕೇಳಿದ್ರೆ ಖಂಡಿತ ಅವರು ಈತನಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ರು. ಯಾಕಂದ್ರೆ ಮನೆಯಲ್ಲಿ ಖಾಲಿ ಕೂರದೆ ಒಂದು ದುಡಿಮೆಯನ್ನ ಮಾಡು ಅನ್ನುವಂಥದ್ದನ್ನ ಕೂಡ ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು. ಮತ್ತೆ ಪ್ರಾಥಮಿಕ ತನಿಖೆಯಲ್ಲಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈತ ತಂದೆ ತಾಯಿ ಮೇಲೆನೆ ಆರೋಪವನ್ನ ಮಾಡ್ತಾನೆ, ನನಗೆ ಹಿಂಸೆಯನ್ನ ನೀಡ್ತಾ ಇದ್ರು, ಒತ್ತಡವನ್ನ ಕೊಡ್ತಾ ಇದ್ರು ಅನ್ನುವಂತ ಆರೋಪವನ್ನು ಮಾಡ್ತಾನೆ. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ನೋಡಿದ್ರೆ ಈತ 4 ಲಕ್ಷ ರೂಪಾಯಿ ಹಣವನ್ನ ಕೇಳಿದ್ದಂತೆ, ಆ ಹಣವನ್ನ ಕೊಡದೇ ಇರುವುದಕ್ಕೆ ನೇರವಾಗಿ ಈತ ಚಾಕುವಿನಿಂದ ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿದ್ದ ಚಾಕುವನ್ನ ನೇರವಾಗಿ ತೆಗೆದುಕೊಂಡು ಬಂದು ತಂದೆ ತಾಯಿಗೆ ಚುಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಇನ್ನು ಕೂಡ HAL ಪೊಲೀಸರು ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರೆಹಮಾನ್, ಈಗ
ಈ ನವೀನ್ ಚಂದ್ರ ಮತ್ತೆ ಶ್ಯಾಮಲಾ ಭಟ್ ದಂಪತಿಗೆ ಎಷ್ಟು ಜನ ಮಗಳಿದಾರಂತಾರಲ್ಲ, ಅವರು ವಿದೇಶದಿಂದ ಇವತ್ತು ಬರ್ತಾರಂತೆ. ಸದ್ಯ ಈ ರೋಹನ್ ಅನ್ನುವಂತ ವಿಕೃತ ರಾಕ್ಷಸ ಮಗ ಇದಾನಲ್ಲ, ಈತ ಏನಾದ್ರೂ ಮಾನಸಿಕ ಅಸ್ವಸ್ಥನ? ಸದ್ಯ ಏನಿದೆ ಇದೆಲ್ಲದ್ರ ವಿವರ? ಎಸ್ ರಂಜಿತ್, ನವೀನ್ ಮತ್ತೆ ಈ ಶ್ಯಾಮಲಾ ಅನ್ನುವಂತಹ ದಂಪತಿಗಳಿಗೆ ಇಬ್ಬರು ಮಕ್ಕಳು ಇರ್ತಾರೆ. ಇಬ್ಬರನ್ನು ಕೂಡ ಯುಎಸ್ಎಲ್ಲಿ ಓದಲಿಕ್ಕೆ ಕಳಿಸಿರ್ತಾರೆ. ಈತ ಅಲ್ಲಿ ವಿದ್ಯಾಭ್ಯಾಸವನ್ನ ಮುಗಿಸಿಕೊಂಡು 2 ವರ್ಷದ ಹಿಂದೆನೆ ಬೆಂಗಳೂರಿಗೆ ಬಂದಿರ್ತಾನೆ. ಇದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ತಂದೆ ತಾಯಿ ಜೊತೆ ಇರ್ತಾನೆ. ಹಿಂದೆ 1 ವರ್ಷದ ಹಿಂದೆ ಕೂಡ ಗಲಾಟೆ ಮಾಡಿಕೊಂಡು ಈತ ಮನೆಯನ್ನ ಬಿಟ್ಟು ಹೋಗಿ ಮತ್ತೆ ಕೂಡ ಬಂದಿರುವಂತಹ ಒಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಮಗಳು ಕೂಡ ಇನ್ನೂವರೆಗೂ ಕೂಡ HL ನಲ್ಲೇ ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. ಈ ಘಟನೆಯನ್ನ ಆದ ತಕ್ಷಣ ಇಲ್ಲಿರುವಂತಹ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ನಿವಾಸಿಗಳು ಅವರ ಸಂಪರ್ಕವನ್ನ ಮಾಡಿ, ಮತ್ತೆ ಪೊಲೀಸರು ಕೂಡ ಅವರ ಸಂಪರ್ಕವನ್ನು ಮಾಡಿ ಅವರಿಗೆ ಬರಲಿಕ್ಕೆ ಹೇಳಿದ್ದಾರೆ. ಇನ್ನೇನು ಒಂದು 10 ಗಂಟೆಯ ನಂತರ ಅವರು ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಬಂದು ಮೃತದೇಹವನ್ನ ನಂತರ ಈ ವಿಸ್ತಾ ಅಪಾರ್ಟ್ಮೆಂಟ್ ಕಡೆ ತರುವಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಪೊಲೀಸ್ ವಿಚಾರಣೆಯಲ್ಲಿ ಈತ ಮೊದಲಿಗೆ ಒಂಥರ ಹೇಳಿದಾನೆ, ಈಗ ಒಂಥರ ಹೇಳಿಕೆಯನ್ನು ಕೊಡ್ತಿದ್ದಾನೆ. ಅಂದ್ರೆ ಒಂಥರ ಮಾನಸಿಕ ಅಸ್ತವ್ಯಸ್ತ ಅನ್ನುವಂತ ರೀತಿಯಲ್ಲಿ ಗುರುತಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಈತ ಯಾವುದೇ ರೀತಿಯಾದಂತಹ ಮಾನಸಿಕವಾಗಿ ತೊಂದರೆ ಇರುವಂತಹ ವ್ಯಕ್ತಿ ಅಲ್ಲ. ಈತ ಹಣಕ್ಕಾಗಿ ಬೇರೆ ಯಾವುದೋ ಒಂದು ಚಟಕ್ಕೆ ಬಿದ್ದು ಈ ರೀತಿ ತಂದೆ ತಾಯಿಯನ್ನ ಕೊಲ್ಲುವಂತ ಒಂದು ನಿರ್ಧಾರ. ಥ್ಯಾಂಕ್ ಯು. ಮತ್ತೆ ಮಗ ಇದ್ದಾನಲ್ಲ, ಈತನ ಹೆಸರು ರೋಹನ್ ಅಂತೇಳಿ, ತನ್ನ ತಂದೆಯ ಪಕ್ಕೆಲುಬಿಗೆ ಚೂರಿ ಇರಿದು ತನ್ನ ತಾಯಿಯ ಕುತ್ತಿಗೆಯನ್ನ ಸೀಳುವಾಗ ಈ ರಾಕ್ಷಸನಿಗೆ ಏನೂ ಅನ್ನಿಸ್ತಿಲ್ವಾ? 9 ತಿಂಗಳು ಹೆತ್ತು ಹೊತ್ತು ಸಾಕಿ ಸಲುಹಿ ಇಷ್ಟು ದೊಡ್ಡವನು ಮಾಡಿ ಈತನಿಗೇನೂ ಅನ್ನಿಸ್ಲಿಲ್ವಾ? ಹಾಗಾದ್ರೆ ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡಿದ್ದು ಪಾಪದ ಕೃತ್ಯ. ಯುಎಸ್ಎನಲ್ಲಿ ವಿದ್ಯಾಭ್ಯಾಸ ಮಾಡಿರುವ ರೋಹನ್ ಭಟ್ ಈ ರೀತಿ ಹೀನ ಕೃತ್ಯ ಮಾಡ್ತಾನೆ ಅಂತೇಳಿ ತಂದೆ ತಾಯಿ ಎಂದೂ ಅನ್ಕೊಂಡಿರಲಿಲ್ಲ. ಕೆಲಸ ಮಾಡದೆ ಮನೆಯಲ್ಲೇ ಉಳ್ಕೊಂಡಿದ್ದ ರೋಹನ್ ಕಳೆದ ವರ್ಷ ಗಲಾಟೆಯಾಗಿ ಪ್ರತ್ಯೇಕವಾಗಿದ್ದ ಈ ಪರಮ ಪಾಪಿ. ಬಳಿಕ ತಂದೆ ತಾಯಿ ಜೊತೆ ವಾಸವಿದ್ದ ರೋಹನ್ ಸದ್ಯ ಆರೋಪಿಯನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸರು. ಫಾರಿನ್ನಲ್ಲಿ ಎಜುಕೇಶನ್ ಕೊಟ್ಟು ತನ್ನ ಮಗ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳಿ ಆ ಹಿರಿ ಜೀವಗಳು ಅಂದ್ಕೊಂಡಿದ್ರು. ಒಳ್ಳೆ ಎಜುಕೇಶನ್ ಕೊಟ್ಟಿದ್ರು, ಯುಎಸ್ಎನಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿದ್ರು. ಎಜುಕೇಶನ್ ಕೊಟ್ಟಿದ್ದಂತ ಈ ರೋಹನ್ನ ಮಾಡಿದ್ದು ಹೆತ್ತು ಹೊತ್ತ ತನ್ನ ತಂದೆ ಮತ್ತು ತಾಯಿಯ ಭೀಕರ ಕೊಲೆ. ಕೇವಲ ಹಣಕಾಸಿನ ವಿಚಾರಕ್ಕೆ ಈ ರೋಹನ್ ಕೊಂದಿದ್ದು ತನ್ನ ಹೆತ್ತವರನ್ನ, ಹಣಕಾಸಿನ ವಿಚಾರಕ್ಕೆ ಕೊಂದಿದ್ದು ತನ್ನ ತಂದೆ ತಾಯಿಯನ್ನ, ಸಾಕಿ ಸಲುಹಿದ ತಂದೆ ತಾಯಿಯನ್ನ. ಏನು ಕೆಲಸ ಮಾಡದೆ ಜಗಳ ಮಾಡಿಕೊಂಡು ಮನೆ ಬಿಟ್ಟು ಹೋದಂತ ಈ ರೋಹನ್ ನನ್ನ ಮನೆಗೆ ಮತ್ತೆ ಕರೆಸಿ ಆತನಿಗೆ ಬಿಟ್ಟಿ ಊಟ ತಿಂಡಿ ಕೊಡ್ತಾ ಇದ್ದಂತ ತಂದೆ ತಾಯಿಯನ್ನ ಈತ ಕೊಲೆ ಮಾಡಿದ್ದಾನೆ. ಈ ವಿಕೃತ ಮಗ, ಈ ಪಾಪಿ ಮಗ, ರಾಕ್ಷಸ ಮಗ, ದಾರಿ ತಪ್ಪಿದ ಮಗ ಹೆತ್ತವರನ್ನೇ ಕೊಂದು ಹಾಕಿದ್ದಾನೆ. ಈತನನ್ನ ಹೆತ್ತ ತಪ್ಪಿಗೆ ಆ ತಂದೆ ತಾಯಿ ಇವತ್ತು ಮಸಣ ಸೇರಿದ್ದಾರೆ. ಇನ್ನು ಈ ಕುರಿತು ನಮ್ಮ ಪ್ರತಿನಿಧಿ ರೆಹಮಾನ್ ಈಗ ಎಲ್ಲಿ ಈ ಭೀಕರ ಘಟನೆ ನಡೀತೋ ತನ್ನ ಹೆತ್ತವರನ್ನ ಈ ಪಾಪಿ ರಾಕ್ಷಸ ಮಗ ಮಾನವೀಯತೆಯನ್ನ ಮರೆತು ಕೊಂದು ಹಾಕಿದ್ದಲ್ಲ, ಅದೇ ಸ್ಥಳದಿಂದ ನಮ್ಮ ಪ್ರತಿನಿಧಿ ಈಗ ರೆಹಮಾನ್ ನೇರ ಸಂಪರ್ಕದಲ್ಲಿದ್ದಾರೆ. ರೆಹಮಾನ್, ಯಾವಾಗ ನಡೆದಿರೋ ಘಟನೆ? ಈ ಕಿರಾತಕ ಹೆತ್ತ ತಂದೆ ತಾಯಿಯನ್ನ ಕೊಲ್ಲೋದಕ್ಕೆ ಹೇಗಾದ್ರೂ ಮನಸ್ಸು ಬಂತು ಈತನಿಗೆ? ಈತ ಮನುಷ್ಯನೋ ಅಥವಾ ರಾಕ್ಷಸನೋ ರೆಹಮಾನ್? ಎಸ್ ರಂಜಿತ್, ರೋಹನ್ ಎನ್ನುವಂತ ಪಾಪಿ ಮಗ ತನ್ನ ಸ್ವಂತ ಹೆತ್ತ ತಂದೆ ತಾಯಿಗಳನ್ನೇ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿರುವಂತ ಘಟನೆ ನಿನ್ನೆ HL ನ ಆದರ್ಶ, ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಆದರ್ಶ ವಿಸ್ತಾ ಅಪಾರ್ಟ್ಮೆಂಟ್ ಅಲ್ಲಿ ನಡೆದಿದೆ. ಇದೇ ಒಂದು ಅಪಾರ್ಟ್ಮೆಂಟಿನ ಒಳಗಡೆ ನಿನ್ನೆ ನಡೆದಿರುವಂತಹ ಘಟನೆ ಇದು. ಸ್ವಂತ ತಂದೆ ತಾಯಿಯನ್ನೇ ಚಾಕುವಿನಿಂದ ಚುಚ್ಚಿ ಕೊಲೆಗೈದಿದ್ದಾನೆ. HL ಪೊಲೀಸರು ಕೂಡ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಂಶಗಳು ಬೆಳಕಿಗೆ ಬರ್ತಾ ಇದೆ ಅಂತಾನೆ. ಹಣ ಇಡುತ್ತಿದ್ದ ತಂದೆ ತಾಯಿನ, ಅಂದ್ರೆ ಈತನನ್ನು ಕೂಡ ತಂದೆ ತಾಯಿ ಏನು ತಾಯಿ ಶ್ಯಾಮಲಾ ಭಟ್ ಹಾಗೂ ತಂದೆ ಆಗಿದಂತ ನವೀನ್ ಏನಿದ್ದಾರೆ ಅವರಿಬ್ರು ಕೂಡ ಈತನನ್ನ, ಇಬ್ರು ಮಕ್ಕಳನ್ನ ಯುಎಸ್ಎಲ್ಲಿ ವಿದ್ಯಾಭ್ಯಾಸಕ್ಕೆಂದು ಕಳಿಸಿರ್ತಾರೆ. ಅಲ್ಲಿ ಕೂಡ ಶಿಕ್ಷಣವನ್ನು, ಉತ್ತಮವಾದಂತಹ ಮಕ್ಕಳ ಭವಿಷ್ಯಕ್ಕಾಗಿ ಶಿಕ್ಷಣವನ್ನ ಕೊಟ್ಟಿರ್ತಾರೆ. ಈತ ಅಲ್ಲಿಂದ ಬಂದ ತಕ್ಷಣ ಯಾವುದೇ ರೀತಿಯಾದಂತಹ ಕೆಲಸಕ್ಕೂ ಕೂಡ ಹೋಗಿರೋದಿಲ್ಲ. ಬರೀ ಇದೇ ಒಂದು ಜಾಗದಲ್ಲೇ ಹರಟೆ ಹೊಡ್ಕೊಂಡು ಕಾಲಹರಣ ಮಾಡ್ತಾ ಇರ್ತಾರೆ ಅನ್ನುವಂತ ಒಂದು ಮಾಹಿತಿಗೆ ವಿಷಯ ತಿಳಿದಂತ ತಂದೆ ತಾಯಿಗಳು ಏನ್ ಮಾಡ್ತಾ ಇರ್ತಾರೆ,
ನೇರವಾಗಿ ಆತನಿಗೆ ಎಲ್ಲಾದ್ರೂ ಕೆಲಸ ಮಾಡಪ್ಪ, ಯಾಕೆ ವಯಸ್ಸಿಗೆ ಬಂದಿರೋ ಮಗ ಹೀಗಿರಬಾರ್ದು ಅನ್ನುವಂತ ಒಂದು ಕೆಲವೊಂದಿಷ್ಟು ಬುದ್ಧಿವಾದಗಳನ್ನ ಹೇಳ್ತಾ ಇರ್ತಾರೆ ತಂದೆ ನವೀನ್ ಹಾಗೂ ತಾಯಿ ಶ್ಯಾಮಲಾ ಅವರು ಕೂಡ ಶ್ಯಾಮಲಾ ಅವರು ದಂತ ವೈದ್ಯರಾಗಿರ್ತಾರೆ. ಮತ್ತೆ ನವೀನ್ ಅವರು ಕೂಡ ನಿವೃತ್ತ ನವೇ ಕ್ಯಾಪ್ಟನ್ ಕೂಡ ಆಗಿದ್ರು. ಇಂತ ಒಬ್ಬ ತಂದೆ ತಾಯಿಗೆ ಈ ಒಬ್ಬ ನೀಚ ಮಗ ರೋಹನ್ ಹಣಕ್ಕಾಗಿ ತನ್ನ ತಂದೆ ತಾಯಿಗೆ ಅಂದ್ರೆ ತಂದೆಯ ಒಂದು ಪಕ್ಕೆಲುಬಿಗೆ ಚಾಕುವಿನಿಂದ ಚುಚ್ಚಿ ಕೊಲೆಗೈದಿದ್ದಾನೆ. ನಂತರ ತಾಯಿಗೂ ಕೂಡ ಕತ್ತಿಗೆ ಚುಚ್ಚಿ ತಾಯಿನೂ ಕೂಡ ಕೊಲೆಗೈದಿದ್ದಾನೆ. ಸ್ಥಳದಲ್ಲಿರುವಂತಹ ಅಪಾರ್ಟ್ಮೆಂಟಿನ ನಿವಾಸಿಗಳು ಕೂಡ ಘಟನೆ ನಡೆದ ತಕ್ಷಣ ಅವರನ್ನ ಆಸ್ಪತ್ರೆಗೂ ಕೂಡ ಅಡ್ಮಿಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಅಲ್ಲಿ ಕೂಡ ಈತ ಡ್ರಾಮಾ ಆಡಿದ್ದಾನೆ ಅನ್ನುವಂತ ಒಂದು ವಿಚಾರಗಳು ಕೂಡ ಈಗ ಸದ್ಯಕ್ಕೆ ಬೆಳಕಿಗೆ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಅಂದ್ರೆ ಸ್ವತಃ ಒಬ್ಬ ಮಗನೇ ತಂದೆ ತಾಯಿಯನ್ನ ಹಣಕ್ಕೋಸ್ಕರ ಅಂದ್ರೆ ಯಾವುದೇ ರೀತಿ ಕೆಲಸಕ್ಕೆ ಹೋಗಿರಲ್ಲ ಅಥವಾ ಈತ ಕೊಲ್ಲಲಿಕ್ಕೂ ಕೂಡ ಯಾವೆಲ್ಲ ಕಾರಣಗಳು ಅನ್ನುವಂಥದ್ದನ್ನು ಕೂಡ HAL ಪೊಲೀಸರು ಈಗ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮೆಂಟಲಿ ಏನಾದ್ರೂ ಈತನಿಗೆ ಸಮಸ್ಯೆ ಇತ್ತಾ ಅಥವಾ ಹೊರಗಡೆ ಏನಾದ್ರೂ ಯಾವುದಾದ್ರೂ ಒಂದು ಚಟಕ್ಕೆ ಈತ ಅಡಿಟ್ ಆಗಿದ್ನಾ, ಡ್ರಗ್ಸ್ ಗೆ ಅಡಿಟ್ ಆಗಿದ್ನಾ ಅಥವಾ ಇನ್ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಈತ ಹಣವನ್ನ ಕೇಳಿದ್ರೆ ಖಂಡಿತ ಅವರು ಈತನಿಗೆ ವ್ಯವಸ್ಥೆಯನ್ನ ಮಾಡಿಕೊಡ್ತಿದ್ರು. ಯಾಕಂದ್ರೆ ಮನೆಯಲ್ಲಿ ಖಾಲಿ ಕೂರದೆ ಒಂದು ದುಡಿಮೆಯನ್ನ ಮಾಡು ಅನ್ನುವಂಥದ್ದನ್ನ ಕೂಡ ಅವರು ಯಾವಾಗ್ಲೂ ಕೂಡ ಹೇಳ್ತಾ ಇದ್ರು. ಮತ್ತೆ ಪ್ರಾಥಮಿಕ ತನಿಖೆಯಲ್ಲಿ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಈತ ತಂದೆ ತಾಯಿ ಮೇಲೆ ಆರೋಪವನ್ನ ಮಾಡ್ತಾನೆ, ನನಗೆ ಹಿಂಸೆಯನ್ನ ನೀಡ್ತಾ ಇದ್ರು, ಒತ್ತಡವನ್ನ ಕೊಡ್ತಾ ಇದ್ರು ಅನ್ನುವಂತ ಆರೋಪವನ್ನು ಮಾಡ್ತಾನೆ. ಸದ್ಯಕ್ಕೆ ಬರ್ತಾ ಇರುವಂತಹ ಮಾಹಿತಿ ನೋಡಿದ್ರೆ ಈತ 4 ಲಕ್ಷ ರೂಪಾಯಿ ಹಣವನ್ನ ಕೇಳಿದ್ದಂತೆ. ಆ ಹಣವನ್ನ ಕೊಡದೇ ಇರುವುದಕ್ಕೆ ನೇರವಾಗಿ ಈತ ಚಾಕುವಿನಿಂದ ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿದ್ದ ಚಾಕುವನ್ನ ನೇರವಾಗಿ ತೆಗೆದುಕೊಂಡು ಬಂದು ತಂದೆ ತಾಯಿಗೆ ಚುಚ್ಚಿ ಕೊಲೆ ಮಾಡಿರುವಂತಹ ಘಟನೆ ಬೆಳಕಿಗೆ ಬರ್ತಾ ಇದೆ. ಇನ್ನು ಕೂಡ HAL ಪೊಲೀಸರು ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ರೇಮಾನ್, ಈಗ ಈ ನವೀನ್ ಚಂದ್ರ ಮತ್ತೆ ಶ್ಯಾಮಲಾ ಭಟ್ ದಂಪತಿಗೆ ಎಷ್ಟು ಜನ ಮಗಳಿದಾರಂತಾರಲ್ಲ, ಅವರು ವಿದೇಶದಿಂದ ಇವತ್ತು ಬರ್ತಾರಂತೆ. ಸದ್ಯ ಈ ರೋಹನ್ ಅನ್ನುವಂತ ವಿಕೃತ ರಾಕ್ಷಸ ಮಗ ಇದಾನಲ್ಲ, ಈತ ಏನಾದ್ರೂ ಮಾನಸಿಕ ಅಸ್ವಸ್ಥನ? ಸದ್ಯ ಏನಿದೆ ಇದೆಲ್ಲದ್ರ ವಿವರ? ಎಸ್ ರಂಜಿತ್, ನವೀನ್ ಮತ್ತೆ ಈ ಶ್ಯಾಮಲಾ ಅನ್ನುವಂತಹ ದಂಪತಿಗಳಿಗೆ 2 ಮಕ್ಕಳು ಇರ್ತಾರೆ. ಇಬ್ಬರನ್ನು ಕೂಡ USA ಯಲ್ಲಿ ಓದಲಿಕ್ಕೆ ಕಳಿಸಿರ್ತಾರೆ. ಈತ ಅಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿಕೊಂಡು 2 ವರ್ಷದ ಹಿಂದೆನೆ ಬೆಂಗಳೂರಿಗೆ ಬಂದಿರ್ತಾನೆ. ಇದೇ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಕೂಡ ತಂದೆ ತಾಯಿ ಜೊತೆ ಇರ್ತಾನೆ. ಹಿಂದೆ 1 ವರ್ಷದ ಹಿಂದೆ ಕೂಡ ಗಲಾಟೆ ಮಾಡಿಕೊಂಡು ಈತ ಮನೆಯನ್ನ ಬಿಟ್ಟು ಹೋಗಿ ಮತ್ತೆ ಕೂಡ ಬಂದಿರುವಂತಹ ಒಂದು ವಿಚಾರ ಕೂಡ ಬೆಳಕಿಗೆ ಬರ್ತಾ ಇದೆ. ಮಗಳು ಕೂಡ ಇನ್ನೂವರೆಗೂ ಕೂಡ HAL ನಲ್ಲೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ಘಟನೆಯನ್ನ ಆದ ತಕ್ಷಣ ಇಲ್ಲಿರುವಂತಹ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ನಿವಾಸಿಗಳು ಅವರ ಸಂಪರ್ಕವನ್ನ ಮಾಡಿ ಮತ್ತೆ ಪೊಲೀಸರು ಕೂಡ ಅವರ ಸಂಪರ್ಕವನ್ನು ಮಾಡಿ ಅವರಿಗೆ ಬರಲಿಕ್ಕೆ ಹೇಳಿದ್ದಾರೆ. ಇನ್ನೇನು ಒಂದು 10 ಗಂಟೆಯ ನಂತರ ಅವರು ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಬಂದು ಮೃತದೇಹವನ್ನ ನಂತರ ಈ ವಿಸ್ತಾ ಅಪಾರ್ಟ್ಮೆಂಟ್ ಕಡೆ ತರುವಂತಹ ಒಂದು ಕೆಲಸವನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಪೊಲೀಸ್ ವಿಚಾರಣೆಯಲ್ಲಿ ಈತ ಮೊದಲಿಗೆ ಒಂಥರ ಹೇಳಿದಾನೆ, ಈಗ ಒಂಥರ ಹೇಳಿಕೆಯನ್ನು ಕೊಡ್ತಿದ್ದಾನೆ. ಅಂದ್ರೆ ಒಂಥರ ಮಾನಸಿಕ ಅಸ್ತವ್ಯಸ್ತ ಅನ್ನುವಂತ ರೀತಿಯಲ್ಲಿ ಗುರುತಿಸುವಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಆದ್ರೆ ಈತ ಯಾವುದೇ ರೀತಿಯಾದಂತಹ ಮಾನಸಿಕವಾಗಿ ತೊಂದರೆ ಇರುವಂತ ವ್ಯಕ್ತಿ ಅಲ್ಲ. ಈತ ಹಣಕ್ಕಾಗಿ ಬೇರೆ ಯಾವುದೋ ಒಂದು ಚಟಕ್ಕೆ ಬಿದ್ದು ಈ ರೀತಿ ತಂದೆ ತಾಯಿಯನ್ನ ಕೊಲ್ಲುವಂತ ಒಂದು ನಿರ್ಧಾರ. ಥ್ಯಾಂಕ್ ಯು. ಮತ್ತೆ